ವಿಷಯ ನಿಮಗೆಲ್ಲರಿಗೂ ತಿಳಿದಿರುವಂತೆ ನಿನ್ನೆ ನೀಟ್ ಮತ್ತು IIT ಅಡ್ವಾನ್ಸ್ ಫಲಿತಾಂಶ ಪ್ರಕಟಿಸಲಾಗಿದ್ದು ನಮ್ಮ ವಿದ್ಯಾನಿಕೇತನ ವಿದ್ಯಾರ್ಥಿಗಳು ಒಂದು ಅದ್ಭುತವಾದ ಸಾಧನೆ ಮಾಡುವ ಮುಖಾಂತರ ಗಂಗಾವತಿಯ ಒಂದು ಶೈಕ್ಷಣಿಕ ಶಕ್ತಿಯನ್ನು ಅವರು ತೋರಿಸಿದ್ದಾರೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಎಲ್ಲರನ್ನೂ ನಮ್ಮ PU ವಿಜ್ಞಾನ ವಿಭಾಗದ ಆಧಾರ ಸ್ತಂಭಗಳೇನಂತ ನಾವು ಅನ್ಕೊಂತೀವಿ ಅವರೆಲ್ಲರನ್ನೂ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಲ್ಲಿಕಾರ್ಜುನ್ ಸರ್, ವಡರೆಡ್ಡಿ ವಿದ್ಯಾನಿಕೇತನ PU ಕಾಲೇಜ್ JEE ವಿಭಾಗದ ಪ್ರಾಂಶುಪಾಲರು, ನಿರ್ದೇಶಕರು ಮತ್ತು ಅವರು PU ವಿಭಾಗದ ಉಪಾಧ್ಯಕ್ಷರು ಕೂಡ ಇದ್ದಾರೆ. ಸೊ ಅದೇ ರೀತಿ ಜಗನ್ನಾಥ್ ರಾವ್ ಸರ್, ಅವರು ನಿರ್ದೇಶಕರು, ಗಂಗಾವತಿ PU ಕಾಲೇಜಿನ, ಶ್ರೀರಾಮನಗರ PU ಕಾಲೇಜಿನ ಪ್ರಾಂಶುಪಾಲರಿದ್ದಾರೆ ಮತ್ತು ಬಯಾಲಜಿ HOD ಮತ್ತು ಸಾರ್ ಮ್ಯಾಥ್ಸ್ HOD ಇದ್ದಾರೆ. ಅದೇ ರೀತಿ ನಮ್ಮ ಉಮಾಶಂಕರ್ ಸರ್ ಇದ್ದಾರೆ ಜೊತೆಗೆ. ಅವರು ಜುಲೈನಗರ ಬ್ರಾಂಚ್ ನಮ್ಮ ವಿದ್ಯಾನಿಕೇತನ PU ಕಾಲೇಜಿನ ಪ್ರಾಂಶುಪಾಲರು, ಕಾಲೇಜಿನ ನಿರ್ದೇಶಕರು ಮತ್ತು ಕೆಮಿಸ್ಟ್ರಿ ವಿಭಾಗದ HOD ಇದ್ದಾರೆ. ಸೊ ನಮ್ಮ ಅಭಿಷೇಕ್ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರಿದ್ದಾರೆ. ಸರ್ ಪ್ಲೀಸ್. ಸೊ ನಾನು ಮೊದಲು 3 ವಿಭಾಗದಲ್ಲಿ, ಇದು ಪ್ರತ್ಯೇಕವಾಗಿ ಬರೀಬೇಕು ನೀವು, ಕೃಷ್ಣ ಅನ್ನುವ ವಿದ್ಯಾರ್ಥಿ 3 ವಿಭಾಗದಲ್ಲಿ ನೀಟ್ನಲ್ಲಿ ಆಲ್ ಇಂಡಿಯಾ ಕ್ಯಾಟಗರಿ ರ್ಯಾಂಕ್ 28 ಬಂದಿದೆ. ಆಲ್ ಇಂಡಿಯಾ ಕ್ಯಾಟಗರಿ ರ್ಯಾಂಕ್ 28, ಆ ಸ್ಟೂಡೆಂಟ್ಗೆ 28. ಆಮೇಲೆ JEE ಮೇನ್ಸ್ನಲ್ಲಿ ಕೂಡ ಆ ಹುಡುಗಿಗೆ 56 ರ್ಯಾಂಕ್ ಬಂದಿದೆ. 56ನೇ ರ್ಯಾಂಕ್. ಇಲ್ಲ ಮೇನ್ಸ್ನಲ್ಲಿ ಬಂದಿದೆ, ಅಡ್ವಾನ್ಸ್ನಲ್ಲಿ ಬಂದಿಲ್ಲ. JEE ಮೇನ್ಸ್ನಲ್ಲಿ KSET ರ್ಯಾಂಕ್ ತಗೊಂಡ್ರೆ ಆ ಹುಡುಗಿಗೆ 276. ಸೊ ಎಲ್ಲ ವಿಭಾಗದಲ್ಲಿ ಕೂಡ ತನ್ನ ಪ್ರತಿಭೆಯನ್ನು ಅವನು ತೋರಿಸಿದ್ದು ನಿಜವಾಗಲೂ ಕೂಡ ಹೆಮ್ಮೆ. ಸೊ ನಿಮಗೆ ಮೆಡಿಕಲ್ ಸಾಧನೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪಾಲಕರಿಗೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಅದ್ಭುತವಾದ ಸಾಧನೆಗೆ ಮೂಲ ಕಾರಣರಾದಂಥ ನಮ್ಮ ಅಧ್ಯಾಪಕರು ಬಂದು ಎಲ್ಲರೂ ಇದ್ದಾರೆ, ಅವರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ನಿಮಗೆ ಗಂಗಾವತಿ ಅಂದರೆ IIT ಬರಲ್ಲ, ಇಲ್ಲೆಲ್ಲಿ IIT ಮಾಡ್ಲಿಕ್ಕೆ ಹೋಗ್ಬೇಕು ಅನ್ನೋದೊಂದು ಕೊರಗಿತ್ತು. ಬಟ್ ಯಶೋಧ ಅನ್ನೋ ವಿದ್ಯಾರ್ಥಿನಿ IIT ಮಡ್ರಾಸ್ನಲ್ಲಿ ಸಾಧನೆ ಮಾಡೋ ಮುಖಾಂತರ ಗಂಗಾವತಿ ಲಿಟ್ಲಾಟ್ ಶಾಲೆಯಲ್ಲಿ ಓದಿರ್ತಾಳೆ. ಟೀಚರ್ಸ್ ಕಾಲನಿಯಲ್ಲಿದ್ದಂಥ ಒಂದು ಅವ್ರದ್ದು ಮನೆ. ಸೊ ಗಂಗಾವತಿಯಲ್ಲಿ ಹುಟ್ಟಿ ಬೆಳೆದು ಗಂಗಾವತಿ ಶಾಲೆಯಲ್ಲೇ ಓದಿ, ಗಂಗಾವತಿ ಕಾಲೇಜಿನಲ್ಲೇ ಓದಿ IIT ಮಡ್ರಾಸ್ ಸೀಟ್ ಸಾಧನೆ ಮಾಡಿದ್ದು ನಿಜವಾಗಲೂ ಕೂಡ ನಮ್ಮ ಎಲ್ಲರಿಗೂ ಕೂಡ ಹೆಮ್ಮೆ. ಸೊ ಆ ಮಗುವಿಗೂ ಕೂಡ ನಾನು ಪ್ರತ್ಯೇಕವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಎರಡನೇದಾಗಿ ನೀಟ್ ಬಗ್ಗೆ ಹೇಳ್ಬೇಕಂತಂದರೆ, ಸೊ ಕಿರಣ್ ಕುಮಾರ್ ಪಾಟೀಲ್ ಅನ್ನೋ ವಿದ್ಯಾರ್ಥಿ ಈ ಸರಿ ನಮ್ಮ ಕಾಲೇಜಿನ ಟಾಪರ್. 575 ಅಂಕಗಳು, 720ಕ್ಕೆ 575 ಅಂಕಗಳನ್ನು ಪಡೆಯುವ ಮುಖಾಂತರ ಆಲ್ ಇಂಡಿಯಾ ಲೆವೆಲ್ ಕ್ಯಾಟಗರಿದಲ್ಲಿ 1677 ರ್ಯಾಂಕ್ ಪಡೆದಿರ್ತಾನೆ. ಅಂದರೆ ಮಾರ್ಕ್ ವಿಷಯದಲ್ಲಿ ಆ ಹುಡುಗ ಟಾಪರ್. ಇನ್ನು ಅದೇ ರೀತಿ ನಿಮಗೆ ಕೃಷ್ಣ ಕೈ ಜೋಡಿಸಿ ಕರ್ನಾಟಕದ ಆಲ್ಮೋಸ್ಟ್ 25 ಜಿಲ್ಲೆಗಳ ಮಕ್ಕಳನ್ನು ನಮ್ಮ ವಿದ್ಯಾನಿಕೇತನ PU ಕಾಲೇಜಿನಲ್ಲಿ ಸೇರಿಸಿದ್ದಾರೆ. ಸೊ ಇನ್ನು 7ರಿಂದ 8 ಜಿಲ್ಲೆ ಮಕ್ಕಳನ್ನು ನಾವು ವಿಶ್ವಾಸ ಗಳಿಸಿದರೆ ಕರ್ನಾಟಕದ ಎಲ್ಲ ಜಿಲ್ಲೆಯ ವಿದ್ಯಾರ್ಥಿಗಳು ನಮ್ಮ ಗಂಗಾವತಿ ವಿದ್ಯಾನಿಕೇತನ ಅಡಿಯಲ್ಲಿ ಓದಬೇಕನ್ನೋ ನಾವು ಒಂದು ಸಂಕಲ್ಪ ಇಟ್ಕೊಂಡು ನಾವು ಪ್ರಾಮಾಣಿಕ ಹೆಜ್ಜೆಗಳನ್ನ ಇಡ್ತಾ ಇದ್ವಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ಮೇಲೆ ಅಪಾರವಾದ ನಂಬಿಕೆ ಇಟ್ಟು ಸೊ ವಿದ್ಯಾನಿಕೇತನ ಇಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಮೂಲ ಕಾರಣರಾದಂಥ ಎಲ್ಲ ಪಾಲಕರಿಗೂ ಕೂಡ ನಾನು ಹೃತ್ಪೂರ್ವಕ ನಮಸ್ಕಾರಗಳನ್ನು ಮತ್ತು ಅವರಿಗೆ ಧನ್ಯವಾದ ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಉತ್ಕೃಷ್ಟ ಶಿಕ್ಷಣ ನೀಡಿದಂಥ ಮುಖ್ಯವಾಗಿ ನಮ್ಮ ಈ 3 ಕಾಲೇಜುಗಳನ್ನು ಏನು ಮುನ್ನಡೆಸ್ತಿದ್ದಂಥ
ಮುಖ್ಯ ಆಧಾರ ಸ್ತಂಭಗಳಾದಂಥ ಮಲ್ಲಿಕಾರ್ಜುನ್ ಸರ್, ಜಗನ್ ಸರ್ ಮತ್ತು ಉಮಾಶಂಕರ್ ಸರ್ ಅವರನ್ನು ನಾನು ಮನಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಕಾಲೇಜಿನ ಎಲ್ಲ ಅಧ್ಯಾಪಕ ವೃಂದ ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇದೊಂದು ಅದ್ಭುತವಾದಂಥ ಸಾಧನೆ ಮಾಡಿ ಸ್ಥಳೀಯವಾಗಿ ಓದಿದ್ರು ಎಲ್ಲೋ ನಾವು ಸಿಟಿಗೆ ಹೋಗಿ 4-5 ಲಕ್ಷ ಖರ್ಚು ಮಾಡಿ ಓದೋದ ಅವಶ್ಯಕತೆ ಇಲ್ಲ. ಇದ್ದೂರಲ್ಲೇ ಯಾವುದೇ ಕಾಲೇಜಿನಲ್ಲಿ ಓದಿದ್ರು ಕೂಡ, ಗಂಗಾವತಿಯಲ್ಲಿ ಓದಿದ್ರು ಕೂಡ ನಮಗೆ ಮೆಡಿಕಲ್ ಸೀಟ್ ಬರುತ್ತೆ ಅಂತ ಏನು ಸಾಧನೆ ಮಾಡಿ ತೋರಿಸಿದ್ದಾರೆ, ಅವೆಲ್ಲ ವಿದ್ಯಾರ್ಥಿಗಳಿಗೆ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವರಿಗೆ ಇನ್ನೂ ಜೀವನದಲ್ಲಿ ಇನ್ನೂ ಅಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಅವರು ಒಳ್ಳೊಳ್ಳೆ ಕಾಲೇಜಿನಲ್ಲಿ ಸೀಟ್ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ, ಸೊ ಮುಖ್ಯವಾಗಿ ನಾನು ಎಷ್ಟೇ ಕಡಿಮೆ ಅವಧಿಯಲ್ಲಿ ನಿಮ್ಮನ್ನು ತಿಳಿಸಿದ್ರು ಕೂಡ ಪ್ರತಿ ಬಾರಿ ಕೂಡ ವಿದ್ಯಾನಿಕೇತನ ಒಂದು ಯಾವುದೇ ಒಂದು ನಾವು ಯೋಜನೆ ಮಾಡ್ತಾ ಇದ್ದಾಗ ನಿಮ್ಮ ತುಂಬ ಸಹಕಾರ ನೀಡ್ತಾ ಇದ್ದೀರಿ. ನೀವೆಲ್ಲರೂ ಕೂಡ ಮಾಧ್ಯಮ ಸ್ನೇಹಿತರೆಲ್ಲರೂ ಕೂಡ ನಿಮಗೆ ಯಾವತ್ತೂ ವಿದ್ಯಾನಿಕೇತನ ಕುಟುಂಬ ನಿಮಗೆ ಚಿರಋಣಿ ಆಗಿರುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸೊ ನಿನ್ನೆ ದಿನ ನಿಜವಾಗ್ಲೂ ಕೂಡ ಇದು ವೆರಿ ಬಿಗ್ ಡೇ, ಭಾಳಷ್ಟು ದೊಡ್ಡ ದಿನ ಇದು. ಯಾಕಂದರೆ ನಾನು ಅಲ್ಲಿ ಚೇಂಬರ್ನಲ್ಲಿ ಹಂಚ್ಕೊಂಡಿದ್ದೆ, ನಮ್ಮ ಸ್ಟ್ರೀಟ್ನಲ್ಲಿ ನನ್ನ ಕಣ್ಣು ಮುಂದೆ ಆಟ ಆಡಿದ ಒಂದು ನನಗೆ ಆ ಹುಡುಗಿ ಚಿಕ್ಕಂದಿದ್ದಾಗಿನಿಂದ ನನಗೆ ರಾಖಿ ಕಟ್ತಾ ಇದ್ದರು. ಆ ಹುಡುಗಿ ಮಗಳು ನಮ್ಮ ಶಾಲೆಯಲ್ಲಿ ಓದಿ 4ನೇ ತರಗತಿಗೆ ಶಾಲೆಯಲ್ಲಿ ಸೇರಿ ಸುಪ್ರಿಯಾ ನಾಯಕ್ ಅಂತೇಳಿ ಮೆಡಿಕಲ್ ಸೀಟ್ ಜನರಲ್ನಲ್ಲಿ ಸಾಧನೆ ಮಾಡಿದ್ದಾರೆ 791. ಸೊ ಇದು ನಿಜವಾಗ್ಲೂ ಭಾಳಷ್ಟು ಖುಷಿ ತಂದಿದೆ ನನಗೆ. ಸೊ ಎಲ್ಲರಿಗೂ ಕೂಡ ಈ ವರ್ಷ ಕೂಡ ಅದ್ಭುತವಾದಂಥ ಮಕ್ಕಳಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿದ್ದಂತೆ ಅಡ್ಮಿಷನ್ಸ್ ಕೂಡ ಸುಮಾರು 2,500 ಅಡ್ಮಿಷನ್ PUC ಫಸ್ಟ್ ಇಯರ್ಗೆ ಆಗಿದೆ. PUC ಫಸ್ಟ್ ಇಯರ್ ವಿಜ್ಞಾನ ವಿಭಾಗಕ್ಕೆ 2,500 ಅಡ್ಮಿಷನ್ ಆಗಿದೆ. ನಿಮ್ಮೆಲ್ಲರ ಸಹಕಾರದಿಂದ ಖಂಡಿತವಾಗಿ ನಾವು ನೀವು ಎಲ್ಲರೂ ಸೇರ್ಕೊಂಡು ಗಂಗಾವತಿಯನ್ನು ಒಂದು ಶಿಕ್ಷಣ ಕ್ಷೇತ್ರ ಈ ಕಲ್ಯಾಣ ಕರ್ನಾಟಕದ ಮಾತ್ರ ಅಲ್ಲದಂಗೆ ಕರ್ನಾಟಕದ ಏನು ಶೈಕ್ಷಣಿಕ ಹಬ್ ಏನಂತೀವಿ, ಎಜುಕೇಷನ್ ಹಬ್ ಏನಂತೀವಿ, ಅದರಲ್ಲಿ ಬೆರಳೆಣಿಕೆಯಲ್ಲಿದ್ದಂಥ ಹಬ್ಬನ್ನು ನಾವು ಕೂಡ ಗಂಗಾವತಿಯನ್ನಾಗಿ ಮುಂದಿನ ದಿನಮಾನಗಳಲ್ಲಿ ಪರ್ಯಾಯ ಇಲ್ಲದಂಥ ಶೈಕ್ಷಣಿಕ ಹಬ್ಬನ್ನು ನಾವು ಮಾಡೋಣ ಅಂತೇಳಿ ಹೇಳುತ್ತಾ ಈ ಒಂದು 91 ಅಂಕ ಪಡೆದಿದೆ ನಮ್ಮ ಅಂದರೆ ಬೋರ್ಡ್ ಎಕ್ಸಾಮ್ನೇ ಎಲ್ಲ ವಿಭಾಗದಲ್ಲಿ. ಬೋರ್ಡ್ನಲ್ಲಿ 591, PUC ಬೋರ್ಡ್ನಲ್ಲಿ 591 ಅಂಕ. ಈ ಸರಿ 598. ಸೊ ಆಲ್ಮೋಸ್ಟ್ 8ನೇ ಸ್ಥಾನ ಬಂದಿದ್ದಾನೆ, ರಾಜ್ಯಕ್ಕೆ 8ನೇ ಸ್ಥಾನ. ನಿಮಗೆ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ನೀಟ್ ಪರೀಕ್ಷೆ ಈ ಸರಿ ಬಹಳಷ್ಟು ಪ್ರಶ್ನೆ ಪತ್ರಿಕೆ ಬಹಳಷ್ಟು ಟಫ್ ಇತ್ತು. ಸೊ ಕೃಷ್ಣ ಅನ್ನೋ ವಿದ್ಯಾರ್ಥಿ JEE ಸೂರತ್ಕಲ್ನಲ್ಲಿ NIT ಸೀಟ್ನಲ್ಲಿ ಸೀಟ್ ಸಾಧನೆ ಮಾಡಿದ್ದಾನೆ. ಇವಾಗ ಕೃಷ್ಣ ಬಗ್ಗೆ ಪ್ರತ್ಯೇಕವಾಗಿ ನಾನು ಏನು ಹೇಳ್ತಾ ಇದ್ದೀನಿ, ಸೂರತ್ಕಲ್ ಸೀಟ್ ಸಾಧನೆ ಮಾಡಿದ್ದಾನೆ. ಯಶೋಧ IIT ಸಾಧನೆ ಮಾಡಿದ್ದಾಳೆ ಮಡ್ರಾಸ್. ಸೊ ನೀಟ್ ಪರೀಕ್ಷೆ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿದಿದ್ದೇ ಇದೆ. ಈ ಸರಿ ಪ್ರಶ್ನೆ ಪತ್ರಿಕೆ ಭಾಳಷ್ಟು ಟಫ್ ಇತ್ತು. ಆದರೂ ಕೂಡ ಗಂಗಾವತಿಯ ನಮ್ಮ ವಿದ್ಯಾನಿಕೇತನ ವಿದ್ಯಾರ್ಥಿಗಳು ಅದ್ಭುತವಾಗಿ ಒಂದು ಸಾಧನೆ ಮಾಡಿದ್ದಾರೆ. ಸೊ ನಾವು 500 ಅಂಕಗಳನ್ನು ಈ ಸರಿ ನಮ್ಮ ಎಕ್ಸ್ಪೆಕ್ಟೇಷನ್ನು ಬೆಂಚ್ ಮಾರ್ಕ್ ಜನರಲ್ಗೆ 470 ಇರುತ್ತೆ ಅಂತ ನಾವು ಭಾವಿಸ್ತಾ ಇದ್ವಿ. ಇನ್ನು ಕೆಲವೊಬ್ರು ಏನು ಹೇಳ್ತಾ ಇದ್ದಾರೆ, ಅದು 450ಕ್ಕೂ ಕೂಡ ಇರಬಹುದು ಅನ್ನೋದೊಂದು ಇದೆ. ನಾವು 470 ಮಾರ್ಕ್ ಅಷ್ಟೇ ಇಟ್ಕೊಂಡ್ರು ಕೂಡ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 470ಕ್ಕೂ ಜಾಸ್ತಿ ಬಂದಿದ್ದಾರೆ. ಜನರಲ್ ಇವರೆಲ್ಲರೂ ಕೂಡ ಜನರಲ್ ಸೀಟ್ ಸಿಗುತ್ತೆ. 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು
ಇನ್ನು ರೂರಲ್ಲು 460 ಮಾರ್ಕ್ ನಾವು ತಗೊಂಡ್ರೆ 41 ವಿದ್ಯಾರ್ಥಿಗಳು 460ಕ್ಕೂ ಹೆಚ್ಚು ಸಾಧನೆ ಮಾಡಿದ್ದಾರೆ. ಸೊ ನಿಮ್ಗೆ ಒಟ್ಟಾರೆ ನಮ್ಮ ಪ್ರಿಡಿಕ್ಷನ್ನಲ್ಲಿ 95 ವಿದ್ಯಾರ್ಥಿಗಳು ಸಂಭವನೀಯ ಪಟ್ಟಿಯಲ್ಲಿದ್ದಾರೆ. SC, ST, ಕನ್ನಡ ಮೀಡಿಯಂ, ಹೈದರಾಬಾದ್ ಕರ್ನಾಟಕ, ರೂರಲ್. ಸೊ ನಮಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಕಡಿಮೆ SC, ST ಕ್ಯಾಟಗರಿ ನಾವೇನು ತಗೊಂಡ್ರೆ, ನಾವು ಕಳೆದ ಸ್ಟ್ಯಾಟಿಸ್ಟಿಕ್ಸ್ ತೆಗೆದರೆ ಕನಿಷ್ಠ ಪಕ್ಷ 70 ಮೆಡಿಕಲ್ ಸೀಟು ನಮ್ಮ ವಿದ್ಯಾನಿಕೇತನ ವಿದ್ಯಾರ್ಥಿಗಳು ಸಾಧನೆ ಮಾಡ್ತಾರೆ, 100 ಸಾಧನೆ ಮಾಡ್ತಾರೆ. ನಾನು ಕಳೆದ 8 ವರ್ಷದ ಡೇಟಾ ಹೇಳ್ತಾ ಇದ್ದೀನಿ. 2018ರಲ್ಲಿ ನಾವು ಕಾಲೇಜ್ ಪ್ರಾರಂಭ ಮಾಡಿದ ಮೊದಲನೇ ವರ್ಷ 13 ಮೆಡಿಕಲ್ ಸೀಟ್ ಬಂದಿತ್ತು ನಮಗೆ. 2019 21 ಮೆಡಿಕಲ್ ಸೀಟು, 2020ರಲ್ಲಿ 30 ಮೆಡಿಕಲ್ ಸೀಟು, 2021 52 ಮೆಡಿಕಲ್ ಸೀಟು, 2022 56 ಮೆಡಿಕಲ್ ಸೀಟು, 2023 58 ಮೆಡಿಕಲ್ ಸೀಟು, 2024 46 ಮೆಡಿಕಲ್ ಸೀಟು ನಾವು ಇದುವರೆಗೆ ಸಾಧನೆ ಮಾಡಿದ್ದು. ಇದು ಪ್ರೂವೆನ್ ಅಂದರೆ ಆಲ್ರೆಡಿ ಡೇಟಾ ನಮ್ಮ ಹತ್ರ ಇದೆ. 276 ಕಳೆದ ವರ್ಷಕ್ಕೆ ಕಾಲೇಜ್ ಇಟ್ಟಾಗಿನಿಂದ ಕೂಡ ವಿದ್ಯಾನಿಕೇತನದಿಂದ ಪ್ರೊಡ್ಯೂಸ್ ಆದಂಥ ಗವರ್ನಮೆಂಟ್ ಮೆಡಿಕಲ್ ಸೀಟ್ಸ್. ಈ ವರ್ಷ ಒಂದು ಕನಿಷ್ಠ ಪಕ್ಷ ನಾವು 70 ಇಟ್ಕೊಂಡ್ರೆ 350 ನಂಬರ್ ಈ ವರ್ಷ ನಾವು ತಲುಪಿದ್ದೀವಿ. ಈ ಕನ್ಕ್ಲೂಷನ್ ಸ್ಟೇಟ್ಮೆಂಟ್ನಲ್ಲಿ ನಮ್ಮೆಲ್ಲ ನಿರ್ದೇಶಕರು ನನಗೊಂದು ಮಾತು ಕೊಟ್ಟಿದ್ರು. ಸರ್, ಮುಂದಿನ 5 ವರ್ಷ, ಕಮಿಂಗ್ 5 ಇಯರ್ಸ್, ನಾವೊಂದು ಪ್ರಾಮಿಸ್ ಮಾಡೋಣ ಸಮಾಜಕ್ಕೆ. ನಾವು 1000 ಮೆಡಿಕಲ್ ಸೀಟನ್ನು ಗುರಿಯಾಗಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. 350 ಈ ವರ್ಷಕ್ಕೆ ಆಗಿದೆ. 2030 ಒಳಗಡೆಗೆ ನಾವು ವಿದ್ಯಾನಿಕೇತನ ರೂಪದಿಂದ ಪ್ರತಿ ವರ್ಷ 100ಕ್ಕೂ ಹೆಚ್ಚು ಮೆಡಿಕಲ್ ಸೀಟ್ ಸಾಧನೆ ಮಾಡುವಂತ ನಾವು ದಿಟ್ಟ ಹೆಜ್ಜೆಗಳನ್ನ ಇಡ್ತಾ ಇದ್ದೀವಿ. ಈ ವರ್ಷ ನಾವು 75% ನಾವು ರೀಚ್ ಆಗಿದ್ದೀವಿ. ಸೊ ಕಮಿಂಗ್ 2030 ಗುರಿ ಗಂಗಾವತಿ ಸ್ಥಳೀಯವಾಗಿದ್ದಂಥ ಕಾಲೇಜಿನಿಂದ 1000 ಮೆಡಿಕಲ್ ಸೀಟನ್ನು ಕೊಡುವ ಒಂದು ಗುರಿಯನ್ನು ನಾವು ಹೊಂದಿದ್ದೇವೆ. ಬೇರೆ ಬೇರೆ ಕ್ಯಾಟಗರಿಯಲ್ಲಿ ನಾವು 470 ಕ್ಯಾಟಗರಿ ಇದು ಬೆಂಚ್ ಮಾರ್ಕ್ ಸಾಧ್ಯತೆ ಆಗ್ತದೆ. ಕನಿಷ್ಠ ಪಕ್ಷ 70 ಮೆಡಿಕಲ್ ಸೀಟ್, 100ಕ್ಕೂ 100 70 ಮೆಡಿಕಲ್ ಸೀಟ್, ಗವರ್ಮೆಂಟ್ ಮೆಡಿಕಲ್ ಸೀಟು ವಿದ್ಯಾನಿಕೇತನ ವಿದ್ಯಾರ್ಥಿಗಳಿಗೆ ಬರುವ ನಿರೀಕ್ಷೆ ನಮಗೆ 100ಕ್ಕೂ 100 ಇದೆ. ನಾನು ಮುಖ್ಯವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಅಂಕಿಅಂಶಗಳು ವಿದ್ಯಾನಿಕೇತನ ಕಾಲೇಜು ಪ್ರಾರಂಭ ಮಾಡಿದಾಗಿನಿಂದ ಕೂಡ ನಿಮಗೆ ಒಂದು 8 ವರ್ಷದ ನಂಬರ್ ಕೊಡ್ತಾ ಇದ್ದೀನಿ. ಕಾಲೇಜ್ ಪ್ರಾರಂಭ ಈ ನೀಟ್ನಲ್ಲಿ ನಿಮ್ಮ ಮಕ್ಕಳು ಈಗ ನೀವು 500 ಅಂಕ 500 ಅಂಕಗಳು ಒಂದು 30 ಜನ, 500ರಿಂದ 470ರಲ್ಲಿ ಒಂದು 30 ಜನ ತಿಳಿದ್ರು. ಸ್ವಲ್ಪ ಹೆಸರು ಹೇಳ್ಬೇಕು, 10 ಹೇಳಕ್ಕೆ. ಕಿರಣ್ ಕುಮಾರ್ ಪಾಟೀಲ್ ಟಾಪ್ 5 ಸ್ಟೂಡೆಂಟ್ ಹೇಳ್ತಾ ಇದ್ದೀನಿ. ಕಿರಣ್ ಕುಮಾರ್ ಪಾಟೀಲ್ 575 ಅಂಕಗಳು. ಜುನೇರಾ ತನೀಮ್ ಅನ್ನೋ ವಿದ್ಯಾರ್ಥಿನಿ, ಜುನೇರಾ ತನೀಮ್ ಅನ್ನ 542 ವಿದ್ಯಾರ್ಥಿಗಳು, 542 ಅಂಕ. ಪೃಥ್ವಿರಾಜ್ ಪಾಟೀಲ್ 536, ಉಮಾ 525, ಮಹಾಲಕ್ಷ್ಮಿ 524, 525, ಮಹಾಲಕ್ಷ್ಮಿ 524, ಕೃಷ್ಣ 518, ಪ್ರದೀಪ್ ಕುಮಾರ್ 517, ಅನುಷಾ 515, ಆಕಾಶ್ ಆನಂದ್ ಗೋಟೂರ್ 514, MK ಮೊಹಮ್ಮದ್ ನಸೀರ್ 513, ಎ ವೀರನಗೌಡ 512, ಪ್ರಶಾಂತ್ 505, ವೀಣಾ 502, ಪ್ರಹ್ಲಾದ್ 500, ರಾಕೇಶ್ 500.